ಕರ್ನಾಟಕ ಸರ್ಕಾರದವರು ಸೆಪ್ಟೆಂಬರ್ 22ನೇ ತಾರೀಕಿಂದ ರಾಜ್ಯಾದ್ಯಂತ ಜಾತಿ ಗಣತಿಯನ್ನು ಆರಂಭಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಬಹುಸಂಖ್ಯಾತ ಪಂಚಮಸಾಲಿಗಳು ಯಾವುದನ್ನು ಬರೆಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಮ್ಮ ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠದ ವತಿಯಿಂದ ಹಾಗೂ ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ ವತಿಯಿಂದ ವಿಜಯಪುರದಲ್ಲಿ ಒಂದು ರಾಜ್ಯ ಮಟ್ಟದ ಸಮಾಲೋಚನಾ ಸಭೆಯಾಗಿದೆ. ಇವತ್ತು ಚಿಕ್ಕೋಡಿಯಲ್ಲಿ ರಾಜ್ಯ ಕಾರ್ಯಕಾರಿಣಿ 2ನೇ ಚಿಂತನೆ ಸಭೆ ಅತ್ಯಂತ ಯಶಸ್ವಿಯಾಗಿ ಸಾಗಿದೆ. ಇದರೊಂದಿಗೆ ನಮ್ಮ ಸಮಾಜ ಎಲ್ಲ ಜಿಲ್ಲಾಧ್ಯಕ್ಷರೊಂದಿಗೆ ಸಮಾಲೋಚನೆ ಮಾಡಲಾಗಿ ವಕೀಲರ ಪರಿಷತ್ತಿನ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ 2025ನೇ ಇಸ್ವಿ ಸೆಪ್ಟೆಂಬರ್ 22ನೇ ತಾರೀಕಿಂದ ರಾಜ್ಯಾದ್ಯಂತ ನಡೆಯಲಿರುವಂತಹ ಜಾತಿ ಗಣತಿಯಲ್ಲಿ ಜಾತಿ ಗಣತಿದಾರರು ನಿಮ್ಮ ಮನೆಗೆ ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಪಂಚಮಸಾಲಿಗಳು ನೀವೆಲ್ಲರೂ ಸಹ ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ನಮ್ಮ ಕೋಡು A-0868 ಈ ಕೋಡನ್ನು ಬರೆಸಿ ಲಿಂಗಾಯತ ಪಂಚಮಸಾಲಿಯಿಂದನೇ ಬರೆಸಬೇಕು ಅಂತೇಳಿ ಈ ಮೂಲಕವೇ ಸರ್ವಾನುಮತದಿಂದ ವಕೀಲ ಪರಿಷತ್ತಲ್ಲಿ ನಿರ್ಣಯ ಮಾಡಲಾಗಿದೆ. ಈ ನಿರ್ಣಯವನ್ನು ಸೆಪ್ಟೆಂಬರ್ 17ನೇ ತಾರೀಕು ಹುಬ್ಬಳ್ಳಿಯಲ್ಲಿ ನಡೆಯುವಂತಹ ಪಂಚಮಸಾಲಿ ಶಾಸಕರ ಸಭೆಯಲ್ಲಿ ಹಾಗೂ ಸೆಪ್ಟೆಂಬರ್ 21ರಂದು ಬೆಳಗಾವಿಯಲ್ಲಿ ನಡೆಯುವಂಥ ಪಂಚಮಸಾಲಿ ಶಾಸಕರ ಸಭೆಯಲ್ಲಿ ಎರಡರಲ್ಲೂ ಒಂದು ಕಡೆ ಆ ಸಭೆಯಲ್ಲಿ ಇದನ್ನು ಅಂಗೀಕರಣ ಮಾಡಲಾಗೋದು. ಹಾಗಾಗಿ ಸಮಾಜ ಬಾಂಧವರು ಏನು ಸಮಾಜದ ಮುಖಂಡರುಗಳು, ಸಮಾಜದ ವಕೀಲರುಗಳು, ಗುರುಗಳು ಏನು ಸಂದೇಶ ಕೊಟ್ಟಿದ್ದಾರೆ ಅದೇ ಸಂದೇಶವನ್ನು ತಾವೆಲ್ಲರೂ ಸಹ ಪರಿಪಾಲಿಸಬೇಕು ಅಂತೇಳಿ ತಾವೆಲ್ಲರಿಗೂ ಮನವಿ ಮಾಡ್ಕೊಳ್ತಾ, ಇದು ಬಿಟ್ಟು ಯಾವುದೇ ಸಭೆಗಳು ನಾವು ಮಾಡಿಲ್ಲ, ಯಾವುದೇ ಸಭೆಗಳಿಗೂ ಸಹ ನಾವು ಹೋಗೋದಿಲ್ಲ, ಯಾವ ಸಭೆಗಳು ನಿರ್ಧಾರ ಮಾಡಿಲ್ಲ. ಚಿಕ್ಕೋಡಿ ಸಭೆ ಆದ ನಂತರ ನಮ್ಮ ಶಾಸಕರ ಸಭೆ ಸೆಪ್ಟೆಂಬರ್ 17ನೇ ತಾರೀಕು ಹುಬ್ಬಳ್ಳಿ ನಡೀತಿದೆ. ಆ ಸಭೆಯಲ್ಲಿ ಅಂಗೀಕಾರ ಮಾಡ್ತೀವಿ. ಹಾಗಾಗಿ ಎಲ್ಲ ಪಂಚಮಸಾಲಿಗಳು ವಕೀಲರ ಪರಿಷತ್ತಿನ ನಿರ್ಣಯದಂತೆ 0868 ಲಿಂಗಾಯತ ಪಂಚಮಸಾಲಿ ಎನ್ನುವಂಥದ್ದನ್ನು ತಾವೆಲ್ಲರೂ ಕಡ್ಡಾಯವಾಗಿ ಬರೆಸೋದ್ರ ಕಡೆಗೆ ಗಮನ ಕೊಡಬೇಕು. ಈ ಒಂದು ಅಂಗೀಕಾರವನ್ನು ಸೆಪ್ಟೆಂಬರ್ 17ರ ಶಾಸಕ ಸಭೆಯಲ್ಲಿ ಮತ್ತೊಮ್ಮೆ ಅಂಗೀಕಾರ ಮಾಡಿ ಅಧಿಕೃತ ಒಂದು ಘೋಷಣೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಈ ಒಂದು ವಕೀಲರ ಕಾರ್ಯಕಾರಿಣಿ ಮೂಲಕವಾಗಿ ನಾಡಿನ ಸಮಾಜ ಬಾಂಧವರನ್ನ ಮನವಿ ಮಾಡ್ಕೊಳ್ತೀನಿ. ಶರಣಾರ್ಥಿಗಳು. ಜಾತಿ ಗಣಿತದಿಂದ ಜಾತಿ ಗಣಿತ ಬಗ್ಗೆ ಅಷ್ಟೇ ನಾವು ಚರ್ಚೆ ಮಾಡಲಾಗಿದೆ. ಇಲ್ಲ, ಯಾವ ಗೊಂದಲ, ಇದು ಜಾತಿ ಗಣಿತ ನಮ್ಮ ಸಮಾಜ ಬಾಂಧವರಿಗೆ ಗೊಂದಲಗಳಿದ್ದ ಸಲುವಾಗಿಯೇ ಗೆಜೆಟ್, ಸರ್ಕಾರದ ಏನು ಗೆಜೆಟ್ ಇದೆ, ಸರ್ಕಾರ ಕೊಟ್ಟಂತಹ ಗೆಜೆಟ್ನ ಜಾತಿ ಪಟ್ಟಿಲಿ 2 ಅದಾವೆ ಪಂಚಮಸಾಲಿ ಹೆಸರು. ಅದ್ರ ಬಗ್ಗೆ ಗೊಂದಲ ರಾಜ್ಯಾದ್ಯಂತ ಯಾವುದನ್ನು ಬರೆಸ್ಬೇಕಂತೇಳಿ ಅದಕ್ಕೆ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ. 0868 A ಲಿಂಗಾಯತ ಪಂಚಮಸಾಲಿ ಇಷ್ಟನ್ನೇ ಬರೆಸೋ ಕಡೆ ಗಮನ ಕೊಡಬೇಕು. ಉಳಿದು ಯಾವ ಗೊಂದಲಕ್ಕೂ ಒಳಪಡಬೇಡ್ರಿ. ಮೊದಲ ಬಾರಿಗೆ ಜಾತಿ ಗಣತಿಯಲ್ಲಿ ಪಂಚಮಸಾಲಿ ಭಾಗವಹಿಸಕತ್ತೀವಿ, ಆ ಕಡೆ ಅಷ್ಟೇ ಗಮನ ಕೊಡೋದು ಕೆಲಸ ತಾವೆಲ್ಲ ಮಾಡಿರಿ ಅಂತೇಳಿ ಈ ಮೂಲಕ ಮನವಿ ಮಾಡ್ತೀವಿ. ಅಲ್ಲ, ಧರ್ಮದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮತ್ತೊಂದು ಸಭೆಗಳು ಕರಿತೀವಿ. ಇದು ಓನ್ಲಿ ಜಾತಿ ಗಣಿತ ಐತಿ, ಜಾತಿ ಗಣಿತ ಬಗ್ಗೆ ಅಷ್ಟೇ ಚರ್ಚೆ ಮಾಡ್ತೀವಿ.